ಹೆಲೋ ಗಾಯ್ಸ್, ಗುಡ್ ಮಾರ್ನಿಂಗ್. ನೋಡಿ, ಈ ಥರ ಸಿಂಪಲಾಗಿ ರಂಗೋಲಿ, ಆಮೇಲೆ ಹೊಸಲಿಗೆ ಈ ಥರ ಹಾಕ್ಕೊಂಡಿದ್ದೀನಿ. ಮಾರ್ನಿಂಗ್ ಅಂದ್ರೇ ಹಿಂಗೆ ಅಲ್ವಾ. ನೈಟೆಲ್ಲ ಕ್ಲೀನ್ ಮಾಡ್ಕೊಂಡು ಮಲ್ಕೊಂಡಿದ್ರೆ ಓಕೆ, ದ್ಯಾಟ್ಸ್ ಗುಡ್. ಸಮ್ಟೈಮ್ಸ್ ಏನಾಗುತ್ತೆ ಅಂದರೆ ಮಲ್ಕೊಂಡ್ರೆ ಸಾಕು, ದಿಂಬಿಗೆ ತಲೆ ಕೊಟ್ಟರೆ ಸಾಕು ಅನ್ನೋ ಥರ ಆಗಿರುತ್ತಲ್ವ. ಸೊ ಅದೇ ಥರ ಇವತ್ತು ಡೀಪ್ ಕ್ಲೀನಿಂಗ್ ಮಾಡೋಣ ಅಂತ ಬಂದಿದ್ದೀನಿ. ಡೀಪ್ ಕ್ಲೀನಿಂಗ್ ಅಂದರೆ ಅದರಲ್ಲಿ ಏನು ಜಾಸ್ತಿ ಅಂತ ಅಲ್ಲ. ಇನ್ನೇನು 3ನೇ ತಾರೀಕಿಂದ ನವರಾತ್ರಿ ಹಬ್ಬ ಬರ್ತಾ ಇದೆ ಅಲ್ವಾ. ಸೊ ನಮ್ಮನೇಲಿ ತುಂಬ ದೊಡ್ಡದಾಗಿ ಮಾಡ್ತೀವಿ ಹಬ್ಬನ, ಯಾಕಂದರೆ ವ್ರತಾಚರಣೆ ಎಲ್ಲ ಜಾಸ್ತಿ ಮಾಡ್ತೀವಿ. ಸೊ ಅದಕ್ಕೋಸ್ಕರ ಡೀಪ್ ಕ್ಲೀನಿಂಗ್ ಮಾಡ್ತಾಯಿದ್ದೀನಿ. ನೋಡಿ, ಆಲ್ರೆಡಿ ಡಬ್ಬಿ ಎಲ್ಲ ತೊಳ್ಕೊಂಡಿದ್ದೆ, 1 ವೀಕ್ ಮುಂಚೆನೇ ಎಲ್ಲ ಡಬ್ಬಿ ಎಲ್ಲ ತೊಳ್ಕೊಂಡಿದ್ದೆ. ಆದರೂ ಒಂಚೂರು ಧೂಳು ಅಂದರೆ ಎಣ್ಣೆ ಪಸೆ ಬರುತ್ತಲ್ಲ, ಮೇಲೆ ಇಟ್ಟಿರೋದ್ರಿಂದ ಎಣ್ಣೆದಿನ ಜಿಡ್ಡಿರುತ್ತಲ್ಲ, ಅದು ಆಗಿದೆ. ಸೊ ಇದನ್ನು ಸ್ವಲ್ಪ ಕ್ಲೀನ್ ಮಾಡ್ಕೊಳ್ಳೋಣ. ಡಬ್ಬಿ ಎಲ್ಲ ಕ್ಲೀನ್ ಮಾಡಿಕೊಂಡು ಆಲ್ರೆಡಿ ಗ್ರಾಸರಿ ತುಂಬಿಸಿದ್ದೀನಿ. ಇವಾಗ ಮೇಲೆಯಿಂದ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಸ್ವಲ್ಪ ವಿನೆಗರ್, ಸಾಲ್ಟ್, ಸ್ವಲ್ಪ ಸೋಡಾ, ಆಮೇಲೆ ಅದಕ್ಕೆ ನಾವು ಯಾವುದು ಪಾತ್ರೆ ತೊಳೆಯೋಕ್ಕೆ ಲಿಕ್ವಿಡ್ ತೊಗೊಳ್ತೀವಲ್ಲ ಅದನ್ನೇ ಯೂಸ್ ಮಾಡ್ಕೊಬೋದು. ಇಲ್ಲಾಂದರೆ ಸರ್ಫ್ ಹಾಕ್ಕೋಬೋದು. ನಾವು ಆ ಥರ ಹಾಕಿ ಚೆನ್ನಾಗೆಲ್ಲ ಡಬ್ಬಿನ ಕ್ಲೀನ್ ಮಾಡ್ಕೊಂಡ್ರೆ ಎಣ್ಣೆ ಜಿಡ್ಡು ಆರಾಮಾಗಿ ಹೋಗುತ್ತೆ. ಇವಾಗ ಅದೇ ಮಾಡ್ತಾಯಿದ್ದೀನಿ. ನಾನು ಮಾತಾಡಿಕೊಂಡು ನಂದೇನು ಕೆಲಸ ಇದೆ ಬೇಗ ಬೇಗ ಮುಗಿಸ್ಕೋತಾ ಇದ್ದೀನಿ. ಅಂದರೆ ಎಲ್ಲ ಸಂಧಿಯಲ್ಲಿ ಆಯ್ಲಿ ಇರುತ್ತಲ್ಲ, ಸೊ ಅದು ಒಂಥರ ಗಲೀಜು ಕಾಣಿಸುತ್ತೆ. ತೊಳೆದಿದ್ದೀವಿ ಆದರೂ ಗಲೀಜು ಕಾಣಿಸುತ್ತಲ್ವ. ಸೊ ಅದಕ್ಕಾಗಿ ಇವಾಗ ಎಲ್ಲ ಕ್ಲೀನ್ ಮಾಡ್ಕೋತಾ ಇದ್ದೀನಿ. ಡಬ್ಬಿ ಎಲ್ಲ ಕ್ಲೀನ್ ಮಾಡ್ಕೊಂಡು ನೀಟಾಗಿ ಈ ಥರ ಮೇಲೆಯಿಂದ ಯಾವ ಥರದ್ದು ಸ್ವಲ್ಪ ಅಂದರೆ ತುಂಬ ತಿಕ್ಕಕ್ಕಾಗಿ ಏನಿಲ್ಲ, ಸ್ವಲ್ಪ ಅದನ್ನ ಮೇಲೆಯಿಂದೆಲ್ಲ ಅಪ್ಲೈ ಮಾಡಿಬಿಟ್ಟು ಚೆನ್ನಾಗಿ ಬಿಟ್ಟರೆ ಅದು ಆಟೋಮೆಟಿಕ್ಲಿ ಎಲ್ಲ ಕ್ಲೀನಾಗಿರುತ್ತೆ ಅನ್ನೋದಕ್ಕಿಂತ ಎಲ್ಲ ನೀಟಾಗಿ ಕ್ಲೀನಾಗುತ್ತೆ. ಆಮೇಲೆ ಸ್ವಲ್ಪ ಬಿಸಿನೀರು ಇಟ್ಕೊಂಡು ಅದಕ್ಕೆ ಸ್ವಲ್ಪ ಅರಿಶಿನ, ಇವಾಗೆಲ್ಲ ಕ್ಲೀನ್ ಮಾಡ್ತಿರೋದ್ರಿಂದ ಸ್ವಲ್ಪ ಅರಿಶಿನ ಅಂದರೆ ಸ್ವಲ್ಪ ಚಿಟಿಕೆ ಅರಿಶಿನ, ಉಪ್ಪು ಹಾಕ್ಬಿಟ್ಟು ಚೆನ್ನಾಗಿ ಕ್ಲೀನ್ ಮಾಡ್ತಾಯಿದ್ದೀನಿ. ಮಾತಾಡ್ಕೊಂಡು ಆರಾಮಾಗಿ ನೋಡ್ಕೋತಾ ಇದ್ದೀನಿ. ನೋಡಿ, ಎಲ್ಲ ಕ್ಲೀನಾಗಿದೆ. ನೋಡಿ, ಫುಲ್ ಕ್ಲೀನ್, ಎಲ್ಲೂ ಎಣ್ಣೆ ಜಿಡ್ಡು ಕಾಣ್ತಾ ಇಲ್ಲ ಅಲ್ವಾ, ನೀಟಾಗಾಗಿದೆ. ಇವಾಗ ಎಲ್ಲ ಸೆಟ್ ಮಾಡಬೇಕು. ಎಲ್ಲ ನೀಟಾಗಿ ಒಣಗಿರೋ ಬಟ್ಟೆಲಿ ಒರೆಸ್ಕೊಂಡು ನೀಟಾಗಿ ಸೆಟ್ ಮಾಡ್ಕೊಂಡಿದ್ದೀನಿ. ಎಲ್ಲ ಡಬ್ಬಿಗೆಲ್ಲ ಏನೇನು ಖಾಲಿ ಆಗೈತೆ ಎಲ್ಲ ತುಂಬಿಸ್ಕೊಂಡು ಸೆಟ್ ಮಾಡಿಕೊಂಡು ಇವಾಗ ಉಪ್ಪಿನಕಾಯಿನೇ ಡಬ್ಬಿಗೆ ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಎಲ್ಲ ಡಬ್ಬಿ ಸೆಟ್ ಆದಮೇಲೆ ಆರಾಮಾಗಿ ಎಲ್ಲ ನೋಡಿ ಹಿಂದೆಯಿಂದ ಮುಂದೆಯಿಂದ ಇಟ್ಟಿದ್ದೀನಿ. ಯಾವುದೇ ಥರದ್ದು ಗಲೀಜೇನಾಗಿಲ್ಲ. ಅಂದರೆ ನಾನು ಆ ಬಟ್ಟೆಯಿಂದ ಒರೆಸ್ಕೊಂಡು ಆಮೇಲೆ ಯಾವುದು ಕ್ಲೀನ್ ಬಟ್ಟೆಲಿ ಒರೆಸ್ಕೊಂಡಿದ್ದೆ. ಇವಾಗ ಇಲ್ಲಿ ಗ್ಯಾಸ್ ಟಾಪೆಲ್ಲ ಕ್ಲೀನ್ ಮಾಡ್ತಾಯಿದ್ದೀನಿ, ಕಿಚನ್ ಟಾಪೆಲ್ಲ. ನಾನು ಸ್ವಲ್ಪ ಉಜ್ಜಿ ತೊಳೆದು ಎಲ್ಲ ಮಾಡೋದ್ರಿಂದ ನಮ್ಮದು ಪೇಂಟು ಹೋಗ್ಬಿಟ್ಟಿದೆ. ಅದಕ್ಕೆ ವಾಲ್ ಸ್ಟಿಕ್ಕರ್ಸ್ ಬರುತ್ತಲ್ಲ, ಅದನ್ನ ಅಪ್ಲೈ ಮಾಡಿದ್ದೀನಿ. ಇದು ಉಜ್ಜಿ ತೊಳೆದು ಡೈಲಿ ಮಾಡೋದ್ರಿಂದ ಅಪ್ಲೈ ಮಾಡಿದ್ದೀನಿ. ಅದಕ್ಕಾಗಿ ಇವಾಗ ನೋಡಿ, ಈಗ ಆರಾಮಾಗಿ ಎಲ್ಲ ಅಲ್ಲೇನು ಗಲೀಜೇನು ಆಗಿರಲ್ಲ, ಆದರೂ ಧೂಳು ಎಣ್ಣೆ ಅದು ಇದು ಅಂತೆಲ್ಲ ಆಗಿರುತ್ತಲ್ಲ, ಅದನ್ನೆಲ್ಲ ನೀಟಾಗಿ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. ಕ್ಲೀನ್ ಮಾಡ್ಕೊಂಡಾದಮೇಲೆ ಇವಾಗ ಅದನ್ನ ಚೆನ್ನಾಗಿ ಒರೆಸ್ಕೋಬೇಕಲ್ವ. ಸೊ ಎಲ್ಲ ಫಸ್ಟ್ ಅಲ್ಲಿ ಏನಿದೆ ಟಾಪ್ ಮೇಲೆ ಅದನ್ನೆಲ್ಲ ಒರೆಸ್ಕೊಬೇಕು.
ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಆಯಿತು, ಬೆಳಗ್ಗೆ ಏನು ಕ್ಲೀನ್ ಮಾಡ್ತೀವಿ, ಡೀಪ್ ಕ್ಲೀನಿಂಗ್. ಇನ್ನೇನು ನವರಾತ್ರಿ ಬಂತಲ್ಲ, ವ್ರತಾಚರಣೆ ಇರೋದ್ರಿಂದ ಸೊ ಡೀಪ್ ಕ್ಲೀನ್ ಮಾಡಿದ್ದೀನಿ. ಎಲ್ಲ ಡಬ್ಬಿ ಎಲ್ಲ ಕ್ಲೀನ್ ಆಗಿದೆ ನೋಡಿ, ಟ್ಯಾಂಡ್ ಕ್ಲೀನ್ ಇಟ್ಟು ಗ್ಯಾಸ್ ಸ್ಟೈಲ್ ಎಲ್ಲ ಪಾತ್ರೆ ಎಲ್ಲ ತೊಳೆದು, ಇದೇನು ಪಾತ್ರೆ ಸ್ಟ್ಯಾಂಡ್ ಇದೆಯಲ್ಲ ಅದನ್ನು ನೀರು ಸೋರಕ್ಕೆ ಹಾಕಿದ್ದೀನಿ. ಈ ಥರ ಕ್ಯೂಟ್ ಸೆಟಪ್ ಮಾಡ್ಕೊಂಡಿದ್ದೀನಿ ನಾನು. ನನಗಿಷ್ಟ ಈ ಥರ ಒಂಚೂರು ನೋಡಿ, ಈ ಥರ ಒಂದು ಕ್ಯೂಟ್ ಸೆಟಪ್ ಮಾಡ್ಕೊಂಡಿದ್ದೀನಿ. ಲೀಫು ಮತ್ತು ಸ್ವಲ್ಪ ಲೈಟಿಂಗ್ಸ್ ಸಿಂಪಲ್ಲಾಗಿ, ಅಂದರೆ ಮಿನಿಮಮ್ ಲೈಟ್ಸಲ್ಲಿ ಕ್ಲೀನ್ ಆಗಿದೆ. ಆಲ್ರೆಡಿ ಕ್ಲೀನೆಲ್ಲ ಆಗಿದೆ. ಇವಾಗ ಇನ್ನೇನಿದ್ರು ಮಧ್ಯಾಹ್ನದ ಅಡುಗೆ ನೋಡ್ಕೊಳ್ಬೇಕು. ಸಾಂಬಾರು ಮಾಡಾಗಿದೆ, ಅದ್ರ ಜೊತೆ ಇವಾಗ ರೈಸು ಮತ್ತು ಏನೋ ಸೈಡ್ಸ್ ಮಾಡೋಣ ಅಂತ ಇದ್ದೀನಿ. ಆಮೇಲೆ ಇಷ್ಟೊಂದು ಪಾತ್ರೆ ಏನು ಮಾಡ್ಕೊಂಡಿದ್ದೀನಲ್ಲ ಅದನ್ನ ಕ್ಲೀನ್ ಮಾಡ್ಕೊಳ್ಬೇಕು. ನಾನು ಯಾಕೆ ಇವತ್ತು ಇಷ್ಟೊಂದು ಡೀಪ್ ಕ್ಲೀನ್ ಮಾಡ್ತಾ ಇದ್ದೀನಿ ಅಂದರೆ, ನಮ್ಮದು ನವರಾತ್ರಿ ಬಂತು, ನಾಳೆ ಎಲ್ಲ ನಡೆದು ನವರಾತ್ರಿ ಬಂತು. ಸೊ ನಾಳೆ ಎಲ್ಲ ಕೆಲಸ ಮಾಡ್ಕೊಳ್ಳೋಕ್ಕಾಗಲ್ಲ ಒಂದೇ ಸರಿ. ಇವತ್ತು ಹಾಲ್ ಮಾಡಿದರೆ ನಾಳೆ ಕಿಚನ್, ಆ ಥರ ಒಂದೊಂದು ದಿನ ಒಂದೊಂದು ಮಾಡ್ಕೋಬೇಕು, ಇಲ್ಲಾಂದರೆ ಕಷ್ಟ ಆಗುತ್ತಲ್ವ. ಸೊ ಈ ರೀಸನಿಂದ ನಾನು ಇವತ್ತೇ ಕ್ಲೀನ್ ಮಾಡ್ಕೊಂಡಿದ್ದು. ಅದರ್ವೈಸ್ ನಾನು ಆರಾಮಾಗೆ ಮಾಡ್ಕೊಳ್ತಿದ್ದೆ. ಈ ಸಲ ನನಗೆ ಟೈಮೇ ಸಾಕಾಗಿಲ್ಲ. ಸೊ ಅದಕ್ಕೋಸ್ಕರ ನಾನು ಇವತ್ತು ಕ್ಲೀನ್ ಮಾಡಿಕೊಂಡೆ. ಕಿಚನ್ ಎಲ್ಲ ಡೀಪ್ ಕ್ಲೀನ್ ಆಗಿದೆ. ಇನ್ನು ಏನಿದ್ರು ಹಾಲು ಬೆಡ್ರೂಮ್ ಇದೆ. ಬೆಡ್ಶೀಟ್ಸ್ ನಾನು ಏನು ಯೂಸ್ ಮಾಡ್ತೀವಲ್ಲ, ನಾವು ಬೆಡ್ಶೀಟ್ಸ್ ಎಲ್ಲ ಏನು ಮಾಡ್ತೀವಿ, ವ್ರತಾಚರಣೆಯಲ್ಲಿ ಫುಲ್ ಏನಂತಾರೆ ಶುದ್ಧ ಮನಸ್ಸಿಂದ ಮಾಡಬೇಕು, ಮನೆಯೆಲ್ಲ ಕ್ಲೀನಾಗಿರಬೇಕು. ಇನ್ನು ನಾನ್ ವೆಜ್ ಇಲ್ಲ. ನಾವು ಆಲ್ರೆಡಿ ನಾನ್ ವೆಜ್ ಬಿಟ್ಟು ಐ ಥಿಂಕ್ 1 ವೀಕ್ ಆಯ್ತು. 1 ವೀಕ್ ಮೇಲೆ 2 ವೀಕ್ಸ್ 2 ವೀಕ್ ಅಷ್ಟೇ ಆಗಿದೆ ಇವಾಗ ನಾನ್ ವೆಜ್ ಬಿಟ್ಟು. ಇವಾಗ ಏನೇ ಇದ್ದರೂ 9 ದಿನ 10ನೇ ದಿನಕ್ಕೆ ಮಾಡೋದು ಹಬ್ಬ ಜೋರಾಗಿ. ನಾನ್ ವೆಜ್ ಎಲ್ಲ 9th ಡೇ ಮುಗಿಯುತ್ತೆ, 10th ಡೇಗೆ ಮಾಡ್ತಾಯಿದ್ದೀನಿ. ಆಮೇಲೆ ಏನಿದೆ, ಆಮೇಲೆ ಅಷ್ಟೇ ಏನೇನೋ ಸ್ವಲ್ಪ ಸ್ವೀಟ್ಸ್ ಮಾಡಬೇಕಿದೆ. ಅದು ನಾಡಿದ್ದು ಮಾಡ್ಕೋಬೇಕು. ನಾಳೆ ಆಗಲ್ಲ, ನಾಡಿದ್ದು ಆಗಲ್ಲ, ಇನ್ನಾದರೆ ನಾಡಿದ್ದು ಏನು ನವರಾತ್ರಿ ಸ್ಟಾರ್ಟಿಂಗಲ್ಲಿ ಮಾಡ್ಕೋಬೇಕು. ಇವಾಗ ಏನಂದರೆ ಪಿತೃಪಕ್ಷ ಇದೆಯಲ್ವ, ಸೊ ಅದರಿಂದ ನಾವು ಮಾಡ್ತಾ ಇಲ್ಲ. ಆಮೇಲೆ ಪಿತೃಪಕ್ಷ ಮುಗಿದ್ಮೇಲೆ ಮನೆಯೆಲ್ಲ ಗೋಮಯ ಹಾಕಿ ಪ್ರೋಕ್ಷಣೆ ಮಾಡಿ, ಆಮೇಲೆ ಏನೇ ಇದ್ದರೂ ಹೊಸದಾಗಿ, ಅಂದರೆ ನಮಗೆ ಹೊಸದಾಗಿ ದೇವ್ರಿಗೆ ಇಡೋಕ್ಕೆ ಸ್ವೀಟ್ಸು ಎಲ್ಲ ಮಾಡ್ಕೊಳ್ಬೋದು. ಸೊ ಓಕೆ ಗೈಸ್, ನೆಕ್ಸ್ಟ್ ವೀಡಿಯೋ ಕಂಟಿನ್ಯೂ ಮಾಡ್ತೀನಿ. ನೆಕ್ಸ್ಟ್ ನೋಡೋಣ, ಆಮೇಲೆ ಸಿಗ್ತೀನಿ. ಬಾಯ್. ನೋಡಿ ಗಾಯ್ಸ್, ಇದು ನಮ್ಮ ಮನೆ, ದೇವ್ರ ಮನೇನೇನು ಜಾಸ್ತಿ ಪಾತ್ರೆ ಇಟ್ಕೊಂಡಿಲ್ಲ, ಸ್ವಲ್ಪನೇ ಇಟ್ಕೊಂಡಿದ್ದೀನಿ. ನಮಗೆ ಎಷ್ಟು ಬೇಕೋ ಅಷ್ಟೇ. ನಮ್ಮ ಮನೆಯವ್ರು ಬೆಳಗ್ಗೆನೇ ಎಲ್ಲ ಕ್ಲೀನ್ ಮಾಡಿಬಿಟ್ಟು ಸ್ನಾನ ಎಲ್ಲ ಮಾಡಿ ಕ್ಲೀನ್ ಮಾಡಿ ಈ ಥರ ಸಿಂಪಲ್ಲಾಗಿ ಡೆಕೋರೇಟ್ ಮಾಡಿದೆ. ಡೆಕೋರೇಟ್ ಅನ್ನೋದಕ್ಕಿಂತ ದೇವ್ರಿಗೆ ಹೂವು ಇಟ್ಟಿದ್ದಾರೆ ನೋಡಿ, ಸಿಂಪಲ್ಲಾಗಿ ಮಾಡಿದ್ದಾರೆ. ಕೆಲಸ ಎಲ್ಲ ಮುಗೀತು. ನೀವೆಲ್ಲ ಊಟ ಮಾಡಿದ್ರಾ? ನಾನು ಇವಾಗ ಕೆಲಸ ಎಲ್ಲ ಮುಗಿದು ಅರ್ನವ್ ಬಂದಿದ್ದ, ಅವನಿಗೂ ಊಟ ಮಾಡಿಸಿ ಇವಾಗ ನಾನು ನೋಡ್ತಾ ಇದ್ದೀನಿ ಊಟ ಮಾಡೋಣ ಅಂತ. ಇವಾಗ ನನ್ನ ಮೀಲ್ಸಲ್ಲಿ ಏನಿರುತ್ತೆ ಡೈಲಿ ಅಂತ ತೋರಿಸ್ತಾ ಇದ್ದೀನಿ ನೋಡಿ. ಇವತ್ತು ಸ್ವಲ್ಪ ಸ್ಪೆಷಲ್ ಅನಿಸಿದೆ, ಅಂದರೆ ದಾಲ್ ಫ್ರೈ, ಪ್ಲೇನ್ ರೈಸ್, ಇದು ಕ್ಯಾಬೇಜ್ ಚಟ್ನಿ, ಕುಕುಂಬರ್. ಇದು ಸ್ಪೆಷಲ್ ಆಗಿರೋದಂದರೆ ಇದೆ, ನಂದು ಫೇವ್ರೇಟ್ ಇದೇನಂದರೆ ಕ್ಯಾಬೇಜ್. ಯಾರೆಲ್ಲ ಕ್ಯಾಬೇಜ್ ತಿನ್ನೋದಲ್ವಾ ಅವ್ರಿಗೆ ಈ ಥರ ಮಾಡಿಕೊಟ್ರೆ ಗೊತ್ತೇ ಆಗಲ್ಲ, ಈರುಳ್ಳಿ ಅಂತ ಅಂದ್ಕೋತಾರೆ. ಇದು ಕ್ಯಾಬೇಜ್ ಬಜ್ಜಿ, ಚೆನ್ನಾಗಿರುತ್ತೆ. ರೆಸಿಪಿನ ನೆಕ್ಸ್ಟ್ ಟೈಮ್ ಹಾಕ್ತೀನಿ ನೋಡಿ. ಊಟ ಆದಮೇಲೆ ಸಿಗ್ತೀನಿ. ಬಾಯ್ ಫ್ರೆಂಡ್ಸ್. ಓಕೆ ಗೈಸ್, ಊಟ ಆಯಿತು ನೋಡಿ. ಇನ್ನು ಸ್ಕೂಲ್ ಯೂನಿಫಾರ್ಮೆಲ್ಲ ಇದ್ದಾನೆ. ಏನು ತಿಂತಿದ್ಯಾ ಯಾರನ್ನ? ತೋರಿಸು ಶೋಮಿ. ಅಲ್ಲ, ಕೈಯಲ್ಲಿರೋದು ತೋರಿಸು. ಸೌತೆಕಾಯಿ ತಿಂತಾ ಇದ್ದಾನೆ ಯಾರನ್ನ. ಓಕೆ, ಇವತ್ತಿನ ವ್ಲಾಗ್ ಇಷ್ಟೇ ಆಗಿರುತ್ತೆ. ಮುಂದಿನ ವ್ಲಾಗಲ್ಲಿ ಸಿಗೋಣ. ಶೇರ್, ಸಬ್ಸ್ಕ್ರೈಬ್, ಆಮೇಲೆ ಕಾಮೆಂಟ್ ಮಾಡಿ. ಯಾಕಂದರೆ ನಮ್ಮಂಥ ಚಿಕ್ಕ ಒಂದು ಸ್ಟಾರ್ಟಿಂಗ್ ಮಾಡಿರೋರಿಗೆ ಸ್ವಲ್ಪ ಇನ್ಸ್ಪಿರೇಷನ್, ಮೋಟಿವೇಶನ್ ಸಿಗುತ್ತೆ. ಸೊ ಇದೊಂದು ಚಿಕ್ಕ ಹೆಲ್ಪ್ ಮಾಡಿ ನಮ್ಮನ್ನು ಸ್ವಲ್ಪ ಮುಂದೆ ತಗೊಂಡೋಗಿ ಮಾಡಿ. ಇವತ್ತಿನ ವ್ಲಾಗ್ ಅವನು ನಾವು ಕುಕುಂಬರ್ ತಿಂತಾ ಇದ್ದಾನೆ. ಸೊ ಇವತ್ತಿನ ವ್ಲಾಗ್ ಇಷ್ಟೇ ಆಗಿರುತ್ತೆ. ಮುಂದಿನ ವ್ಲಾಗಲ್ಲಿ ಸಿಗೋಣ. ಟಾಟಾ, ಟೇಕ್ ಕೇರ್, ಬಾಯ್. ಟಾಟಾ, ಟೇಕ್ ಕೇರ್, ಬಾಯ್ ಮಾಡು. ಬಾಯ್. ಟೇಕ್ ಕೇರ್. ಪಪ್ಪಿ ಕೊಡು. ಅಲ್ಲಿ